मोहम्मद खालिद है। मैं बीजेपी का लीडर हूँ, मगर अल्पसंख्यक मोर्चा कार्यकर्ता हूँ। बाद में दक्षिण कन्नड़ जिला वक्फ सदस्य। मैं मेरा लैंग्वेज में बोलेगा कन्नड़ में। ನಾವಿಲ್ಲಿ ಏನೋ ಕಾರ್ಯಕ್ರಮ ಇದೆ, ಮುಸ್ಲಿಂ ರಾಷ್ಟ್ರೀಯ ಮಂಚಿ, ಅದಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಜನ ಮುಸ್ಲಿಮರು ಎಲ್ಲ ಇರೋದು ಮುಸ್ಲಿಮ್ಸ್ ಇಲ್ಲಿ ಅಂದ್ರೆ ನಮ್ಮನ್ನು ಈ RSS ಅನ್ನು ತೋರಿಸಿ ನೋಡಿ, RSS ಬಂದ್ರೆ ನಿಮ್ಮನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡ್ತಾರೆ ಅಥವಾ ನಿಮ್ಮನ್ನು ಇಲ್ಲಿ ಓಡಿಸ್ತಾರೆ ಅಂತ ಏನೋ ಅಪಪ್ರಚಾರ ಮಾಡಿ ನಮ್ಮನ್ನು ಮುಸ್ಲಿಂ ಬೇರೆ ಹಿಂದೂ ಬೇರೆ ಮಾಡ್ತಾ ಇದ್ದಾರೆ. ಇದು ಯಾವುದು ಸತ್ಯ ಅಲ್ಲ, ಸುಳ್ಳು. RSS ಈಗಂದಲ್ಲ, ಒಂದು 100 ವರ್ಷಕ್ಕಿಂತ ಮೊದಲೇ RSS ಇಲ್ಲಿಂಟು. ಇಷ್ಟು ತನಕ ನಮ್ಮ ಮುಸಲ್ಮಾನರಿಗೆ ಯಾರು ಏನು ಮಾಡಲಿಲ್ಲ. ಇವರು ಈ ಕಾಂಗ್ರೆಸ್ ಪಾರ್ಟಿಯವರು ನಮ್ಮನ್ನು RSS ಅನ್ನು ತೋರಿಸಿ ನಮ್ಮನ್ನು ಎದುರಿಸ್ತಾರೆ. ಕೆಲವು ಮುಸ್ಲಿಮರ ಓಟ್ಗಾಗಿ ಈ ತರ ಮಾಡ್ತಾರೆ ಹೊರತು ಬೇರೆ ಯಾವುದು ಉದ್ದೇಶ ಇದರಲ್ಲಿ ಇಲ್ಲ. ನೋಡಿ, ಈಗ ನಮ್ಮ ಮೋದಿಜಿ ಅವರ ಪ್ರಧಾನಮಂತ್ರಿ ಆದ ನಂತರ ಎಷ್ಟು ಮುಸಲ್ಮಾನರಿಗೆ ಎಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ದಾರೆ, ಎಷ್ಟೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ನೋಡಿ, ತ್ರಿಬಲ್ ತಲಾಕ್ ಮುಸ್ಲಿಮಿಗೆ ಒಳ್ಳೆ ಯೋಜನೆ ಬಂದಿದೆ. ಅದು ಅಂದ್ರೆ ಮೊದಲು ಒಂದು ಹುಡುಗಿಯನ್ನು ತಲಾಕ್ ಮಾಡಿ ಬಿಡ್ತಿದ್ರು, ಈಗ ಅಷ್ಟು ಸುಲಭದಲ್ಲಿಲ್ಲ. ಒಂದು ಹುಡುಗಿಯನ್ನು ಬಿಡುವಾಗ ತುಂಬಾ ಆಲೋಚನೆ ಮಾಡ್ತಾರೆ. ಏಕೆ ಅಂದರೆ ಏನಾದ್ರೂ ಒಂದು ತಲಾಕ್ ಮಾಡಿ ಬಿಟ್ರೆ ಅವರು ಕೋರ್ಟಿಗೆ ಹೋದ್ರೆ ಅವರಿಗೆ ಶಿಕ್ಷೆ ಆಗ್ತದೆ ಅಂತ ಮೋದಿ ಇವತ್ತೊಂದು ಕಾನೂನು ಜಾರಿ ಮಾಡಿದ್ದಾರೆ. ನೋಡಿ, ಈಗ ಹೇಳ್ತಾರೆ ಮುಸ್ಲಿಮ್ಸ್ ಬೇರೆ ಹಿಂದೂ ಬೇರೆ ಅಂತ. ಈಗ ನೋಡಿ, ಮುಸ್ಲಿಂ ರಾಷ್ಟ್ರೀಯ ಮಂಚಿಯಲ್ಲಿ ಎಷ್ಟೊಂದು ಜನ ಮುಸ್ಲಿಮಗಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಇದು ನಮ್ಮನ್ನು ಕಾಂಗ್ರೆಸ್ ಪಾರ್ಟಿ ತೋರಿಸಿ ಈ ತರ ನಮಗೆ ಮೋಸ ಮಾಡ್ತಾರೆ ಹೊರತು ಬೇರೆ ಯಾವುದು ಉದ್ದೇಶ ಇಲ್ಲ. ಇದರಿಂದ ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು ಇರುವ ತನಕ ಪ್ರಧಾನಿಯೇ ಮಂತ್ರಿ ಆಗಿದ್ದಾರೆ ಹೊರತು ಬೇರೆ ಯಾವುದು ಪಾರ್ಟಿ ಮೇಲೆ ಬರೋದಿಲ್ಲ. ನಮ್ಮ ಇಲ್ಲಿ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ. ಇಲ್ಲಿ ಸುಮ್ಮನೆ ಕಾಂಗ್ರೆಸ್ ನಮ್ಮನ್ನು ಲೂಟಿ ಮಾಡ್ತಾರೆ ಹೊರತು ಬೇರೆ ಯಾವುದು ಇಲ್ಲ. ನಮಗೆ ಬಿಜೆಪಿಯಲ್ಲಿ ಆಗ್ಲಿ RSS ಅಲ್ಲಿ ಆಗ್ಲಿ ನಮಗೆ